ಮತ್ತು ಜೈಲಿಂದ ಹೊರಗೆ ಬಂದ ನಂತರ ಇವರಿಗೆ ಹರೀಶ್ ರೈ ಅದನ್ನು ರಥಬೀದಿಯಲ್ಲಿ ಚಿನ್ನದ ಅಂಗಡಿ ಎಲ್ಲ ಮಾಡ್ತಾಯಿದ್ರು, ಚಿನ್ನದ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು. ಆನಂತರ ಇವರಿಗೆ ಉಪೇಂದ್ರ ಅವರದ್ದು ಪರಿಚಯ ಆಗುತ್ತೆ. ಉಪೇಂದ್ರ ಪರಿಚಯ ಆದ ನಂತರ ಉಪೇಂದ್ರ ಶೂಟಿಂಗಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಉಪೇಂದ್ರ ಅವರಿಗೆ ಇವರು ಹೆಲ್ಪ್ ಮಾಡ್ತಾರೆ. ಆನಂತರ ಉಪೇಂದ್ರ ಪರಿಚಯವಾಗಿ ಉಪೇಂದ್ರ ಓಮ್ ಪಿಕ್ಚರಲ್ಲಿ ಇವರಿಗೊಂದು ಚಾನ್ಸ್ ಕೊಡ್ತಾರೆ. ನಂತರ ಇದು ಹಳೆ ಕೇಸು ಇವ್ರದ್ದು ಓಪನ್ ಆಗಿ ಈ ಜಯರಾಮ್ ಅಷ್ಟ್ ಕೇಸಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗಿ ಹರೀಶ್ ರೈ ಜೈಲಲ್ಲಿದ್ದರು. ಅವ್ರಿಗೆ ಆ ಟೈಮಲ್ಲಿ ಯಾರೂ ಅವರಿಗೆ ಬಿಡಿಸ್ತಿರಲ್ಲ. ಒಂದು ಮಾಧ್ಯಮವೊಂದರಲ್ಲಿ ಇದು ಇವರ ಕತೆ ಬಂದ ನಂತರ ಮುತ್ತಪ್ಪ ರೈ ಇವರನ್ನು ನೋಡಿ ಇದು ಓಮ್ ಪಿಕ್ಚರಲ್ಲಿ ನನ್ನ ರೋಲ್ ಮಾಡಿದ್ದಾನೆ, ಇವನನ್ನು ಬಿಡಿಸ್ಬೇಕಂತೇಳಿ ಮುತ್ತಪ್ಪ ರೈ ಅವರನ್ನು ಜೈಲಿಂದ ಹೊರಗೆ ತರಿಸಿ ಮುತ್ತಪ್ಪ ರೈ ಬಿಡಿಸ್ತಾರೆ. ಆ ನಂತರ ಪುನಃ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ನಂತರ ಸಿನಿಮಾದಲ್ಲೆಲ್ಲ ಹೆಸರು ಮಾಡ್ತಿದ್ರು. ಸ್ವಲ್ಪ ಸಮಯ ಮತ್ತು ಸಿನಿಮಾಗಳಿಗೆ ಅವಶ್ಯಕ ಇರಲಿಲ್ಲ. ಮತ್ತು ಯಶ್ ಅವರು ಕರೆದು ಕೊಟ್ಟು ಇವರಿಗೆ KGF ಅಲ್ಲಿ ಇವರಿಗೆ ಚಾನ್ಸ್ ಕೊಟ್ಟರು. ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ರು, ಯಶ್, ದರ್ಶನ್, ಶಿವರಾಜ್ ಕುಮಾರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಯಾವಾಗಲೂ ಹೇಳ್ತಿದ್ರು. ಆದರೆ ಒಂದು ಬೇಸರ ಸಂಗತಿ ಏನಂದರೆ ಇವರು ಕೊನೆಯ ದಿನದಲ್ಲಿ ತುಂಬ ಕಷ್ಟಪಟ್ಟರು. ಅದೊಂದು ನಮಗೆ ಭಾರಿ ಬೇಸರ. ತುಂಬ ಚಿತ್ರಹಿಂಸೆ ಪಟ್ಟು ಕಷ್ಟಪಟ್ಟರು.